morning, my dear students. In this video clip I want to discuss about the torque on a rectangular current loop. That is a rectangular current loop. Rectangular current loop andra sides irutta ee tara rectangular current loop. Naanalle front ತಗೊಂಡ್ರೆ ಹಿಂಗೆ ಬರುತ್ತಾ, ಇದ್ರ ಬ್ರೆಡ್ತ್ ಬರುತ್ತಾ, ಇದ್ರ ಲೆಂತ್ ಬರುತ್ತಾ. ಏರಿಯಾ ಏನಾಗುತ್ತೆ ಅಂದ್ರೆ ಇಲ್ಲೇ ಎಲ್ ಇಂಟು ಬಿ ಆಗುತ್ತೆ. ಸಪೋಸ್ ಹಿಂಗೆ ಸರ್ಕ್ಯುಲರ್ ಕಾಯಿಲ್ ಇದ್ರೆ ಏರಿಯಾ ಏನಾಗುತ್ತೆ ಹೇಳ್ರಿ, ಪೈ ಆರ್ ಸ್ಕ್ವೇರ್ ಆಗುತ್ತೆ. ಏರಿಯಾ ಚೇಂಜ್ ಆಗುತ್ತೆ. ಸ್ಕ್ವೇರ್ ಇದ್ರೆ ಇದು ಎ ಇಂಟು ಎ ಆಗುತ್ತೆ. ರೆಕ್ಟ್ಯಾಂಗ್ಯುಲರ್ ಇದ್ರೆ ಎಲ್ ಇಂಟು ಬಿ ಆಗುತ್ತೆ. ಇದು ಒಂದು ಕರೆಂಟ್ ಲೂಪ್. ಇದು ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್. ಈ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಏನಿದೆ, ಇಟ್ ಈಸ್ ಸಸ್ಪೆಂಡೆಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನೊಳಗ ತೂಗು ಬಿಟ್ಟಿದ್ದೇವೆ ಅಂತ. ಈಗ ಈ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಅನ್ನ ನಾವೇನ್ ಮಾಡೀವಿ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನೊಳಗ ತೂಗು ಬಿಟ್ಟಿದ್ದೀವಿ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನೊಳಗ ತೂಗು ಬಿಟ್ಟಿದ್ದೀವಿ. ಈ ತರ ಇದು 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 ಏನದ, ಇದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಇದು ಸಾರಿ ಲೂಪ್, ಕರೆಂಟ್ ಲೂಪ್. ಇದನ್ನ ಹಿಂಗೆ ತೂಗು ಬಿಟ್ಟಿದ್ದೀವಿ ಅಥವಾ ಹಿಂಗತ್ತೆ. ಓಕೆ, ಹೀಗೆ ತೋರಿ ಹಿಂಗೆ ತೂಗು ಬಿಟ್ಟಿದ್ದೀವಿ. ಹಿಂಗೆ ತೂಗು ಬಿಟ್ಟಿದ್ದೀವಿ. ತೂಗು ಬಿಟ್ರೆ ಏನಾಗುತ್ತೆ, ಇದ್ರೊಳಗೆ ಟರ್ನಿಂಗ್ ಎಫೆಕ್ಟ್ ಆಗುತ್ತೆ. ಟಾರ್ಕ್ಯೂ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಅಂದ್ರೆ ಏನು? ಇಟ್ ಇಸ್ ದ ಟರ್ನಿಂಗ್ ಎಫೆಕ್ಟ್ ಆಫ್ ಎ ಕರೆಂಟ್ ಲೂಪ್ ವೆನ್ ಇಟ್ ಈಸ್ ಸಸ್ಪೆಂಡೆಡ್ ಫ್ರೀಲಿ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ಕಾಲ್ಡ್ ಟಾರ್ಕ್ಯೂ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್. ಇದರ ಕರೆಂಟ್ ಫ್ಲೋ ಆಗ್ತಿರ್ಬೇಕು. ಅವಾಗ ಏನಾಗ್ತೈತಿ ಅಂದ್ರೆ ಇದು ಹಿಂಗೆ ಡಿಫ್ಲೆಕ್ಟ್ ಆಗತ್ತೆ. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ತೂಗ್ಬಿಟ್ರ ಇದಕ್ಕೆ ನಾವು ಟಾರ್ಕ್ಯೂ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಇಂದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾನೆ. ಈಗ ಇದನ್ನ ಕರೆಂಟ್ ಲೂಪ್ ತಗೊಂಡು ಹೀಗೆ ತಗೊಂಡಾಗ ಏನಾಗುತ್ತಾ, ಕರೆಂಟ್ ಹಿಂಗ್ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ ಅಂತ ತಿಳ್ಕೊ. ಹೀಗೆ ಫ್ಲೋ ಆಗ್ಬೇಕಾದ್ರೆ ನೀವು ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡ್ಬೇಕು. ಹಿಂಗೆ ಹಿಂಗೆ ಹೌದಾ. ಇದು ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಫೋರ್ಸ್, ಇದು ಕರೆಂಟ್. ಹಿಂಗೆ ಹೌದಾ. ಅವಾಗ ಏನಾಗುತ್ತೆ, ಕರೆಂಟ್ ಹಿಂಗ್ ಬರ್ತದಿಲ್ಲ, ಕರೆಂಟ್ ಹಿಂಗ್ ಬರ್ತದಿಲ್ಲ, ಕರೆಂಟ್ ಹಿಂಗ್ ಬರ್ತದೆ, ಫೋರ್ಸ್ ಹಿಂಗಿರುತ್ತೆ. ಇದ್ರ ಮೇಲೆ ನೋಡು, ಕರೆಂಟ್ ಮೇಲೆ ಹೋಗ್ತಿರ್ತದಿಲ್ಲ, ಫೋರ್ಸ್ ಹಿಂಗಿರುತ್ತೆ. ಒಂದು ಫೋರ್ಸ್ ಹಿಂಗ್ ಬರುತ್ತೆ, ಇನ್ನೊಂದು ಫೋರ್ಸ್ ಹಿಂಗಿರುತ್ತೆ. ಇದು F4 ಹಿಂಗ್ ಹೋಗಿದ್ದು, ಇಲ್ಲಿ ಬರೋದು F3 ಅಂತ ತಿಳ್ಕೊಳ್ರಿ. ಮತ್ತೆ ಇಲ್ಲಿ ಹೆಂಗ ಕರೆಂಟ್ ಹಿಂಗ್ ಬರುತ್ತೆ, ಹಿಂಗ್ ಹಿಂಗ್ ಹಿಂಗಿರುತ್ತೆ ಫೋರ್ಸ್ F2 ಇದು. ಇಲ್ಲಿ ಬಾ, ಈ ಕಡೆ ಕರೆಂಟ್ ಏನ್ ಮಾಡ್ತದ, ಹಿಂಗ್ ಹೋಗ್ತಿರ್ತದ. ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಇರ್ತದ, ಕರೆಂಟ್ ಹೀಗೆ ಫಾಲೋ ಆಗ್ತದ. ಫೋರ್ಸ್ ಹಿಂಗಿರುತ್ತೆ, ಈ ಫೋರ್ಸ್ ಹಿಂಗಿರುತ್ತೆ, ಈ ಫೋರ್ಸ್ ಹಿಂಗಿರುತ್ತೆ, ಇದು ಹಿಂಗಿರ್ತದ, ಇದು ಹಿಂಗಿರ್ತದ. ಇದ್ರ ಫೋರ್ಸ್ ಈಕ್ವಲ್ ಇರೋದಕ್ಕ ನೆಟ್ ಫೋರ್ಸ್ 0 ಆಗತ್ತೆ. ಈ ಫೋರ್ಸ್ ಲೂಪ್ ಮೇಲೆ ಯಾವುದೇ ತರದ ಫೋರ್ಸ್ ಇರಲ್ಲ. ನೆಟ್ ಫೋರ್ಸ್ ಹಿಂಗ್ ಪರ್ಟಿಕ್ಯುಲರ್ ಡೈರೆಕ್ಷನ್ ನೆಟ್ ಫೋರ್ಸ್ 0 ಆಗುತ್ತೆ. ಇನ್ನು ಹಾರಿಜಾಂಟಲಿ ಬರೋಣ, ಒಂದ್ ಹಿಂಗಿರುತ್ತ, ಒಂದ್ ಹಿಂಗಿರುತ್ತ. ಅದಕ್ಕೆ ಏನ್ ಮಾಡುತ್ತ, ಅದು ಹಾಗೆ ಹಿಂಗ್ ಡಿಫ್ಲೆಕ್ಟ್ ಮಾಡುತ್ತೆ. ಈಗ ಇಲ್ರಿ ಸರ್, ನಮ್ಗೆ ಏನಾಗುತ್ತೆ, ಕರೆಂಟ್ ಹಿಂಗಿತ್ತು ಹೇಳಿದೆ ಬಿಡ್ರಿ. ಕರೆಂಟ್ ಹಿಂಗ್ ಕ್ಲಾಕ್ ವೈಸ್ ಡೈರೆಕ್ಷನ್ ಫ್ಲೋ ಆದ್ರೆ ಏನಾಗತ್ರಿ, ಅವಾಗ ಏನಾಗತ್ತ, ಎಂಟಿ ಕ್ಲಾಕ್ ವೈಸ್ ಇದ್ದಾಗ ಹಿಂಗ್ ಡಿಫ್ಲೆಕ್ಟ್ ಆಗಿತ್ತಿಲ್ಲ, ಅದ ಕರೆಂಟ್ ಏನಾರ ಅಪೋಸ್ ಆಯ್ತು ಅಂತ ತಿಳ್ಕೊಡು, ಹಿಂಗ್ ಡಿಫ್ಲೆಕ್ಟ್ ಆಗುತ್ತೆ. ಎಂಟಿ ಕ್ಲಾಕ್ ವೈಸ್ ಇದ್ದಾಗ ಹಿಂಗ್ ಡಿಫ್ಲೆಕ್ಟ್ ಆತ, ಹಿಂಗ್ ಎಂಟಿ ಕ್ಲಾಕ್ ವೈಸ್ ಏನಾರ ಕರೆಂಟ್ ಫ್ಲೋ ಆದ್ರೆ ಏನ್ ಮಾಡ್ತದೆ, ಹಿಂಗ್ ಡಿಫ್ಲೆಕ್ಟ್. ಎನಿವೆ ಕರೆಂಟ್ ಲೂಪ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದ್ರೆ ಅದು ಏನ್ ಮಾಡುತ್ತೆ ಹೇಳ್ರಿ, ಡಿಫ್ಲೆಕ್ಟ್ ಆಗುತ್ತೆ. ಸರಿ, ಡಿಫ್ಲೆಕ್ಟ್ ಆದಾಗ ಟಾರ್ಕ್ಯೂ ಬರ್ತದಲ್ಲ, ಈ ಫೋರ್ಸ್ ಈಕ್ವಲ್ ಇರುತ್ತೆ. ಇಲ್ಲಿ ಎಷ್ಟಿರುತ್ತೆ, ಇದು ಅಷ್ಟು ಇರ್ತದೆ. ಈಕ್ವಲ್ ಫೋರ್ಸಸ್ ಆಕ್ಟಿಂಗ್ ಎಟ್ ಡಿಫರೆಂಟ್ ಪಾಯಿಂಟ್ಸ್ ದೇ ಪ್ರೊಡ್ಯೂಸ್ ದ ಟಾರ್ಕ್ಯೂ ಅಂತ ನಾವು ರೊಟೇಷನ್ ಮೋಷನ್ ಒಳಗೆ ಸ್ಟಡಿ ಮಾಡ್ತೇವೆ. ಸರಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ, ಹೀಗೆ ಟರ್ನ್ ಆಗಿದೆ ಅಂತ ತಿಳ್ಕೊ. The line which is perpendicular to the plane of the loop and direction of the magnetic field, this angle is said to be theta. Theta ಅಂದ್ರೆ ಏನಂದ್ರೆ angle between the line which perpendicular to the plane of the loop and the direction of the magnetic field. This angle is theta. Alpha ಅಂದ್ರೆ ಏನು? Alpha is angle between plane of the loop and the magnetic field. ಅಂದ್ರೆ ಈ ಆಲ್ಫಾ ಈ ಥೀಟಾ ಕೂಡಿಸಿದ್ರೆ ಎಷ್ಟು ಬರ್ತೈತಿ, 90 ಡಿಗ್ರಿ ಬರ್ತೈತಿ. ಏನೇ ಇರೋದು ಟಾರ್ಕ್ಯೂ ನೋಡೋಣ. ಲೆಂತ್ ಆಫ್ ದ ಕಾಯಿಲ್ ಎಲ್ ಅದ, ಸಾರಿ ಲೂಪ್ ಎಲ್ ಅದ, ಬ್ರೆಡ್ತ್ ಬಿ ಅದ. ಇದು ಬಿ ಬ್ರೆಡ್ತ್.
ಈ ಎರಡು ಫೋರ್ಸ್ ಈಕ್ವಲ್ ಅಂಡ್ ಅಪೋಸಿಟ್ ಇರ್ತತಿ, ಇವು ಕ್ಯಾನ್ಸಲ್ ಆಗತ್ತೆ. ವರ್ಟಿಕಲ್ ಫೋರ್ಸ್ 0 ಅಂತ ಹೇಳಿದೆ. ಇನ್ನು ಹಾರಿಜೆಂಟಲ್ ಡೈರೆಕ್ಷನ್ ಇದು ಒಂದು ಫೋರ್ಸ್, ಇದು ಒಂದು ಫೋರ್ಸ್, ಅದನ್ನ ಏನ್ ಮಾಡ್ತಾರೆ ಡಿಫ್ಲೆಕ್ಟ್ ಮಾಡ್ತಾರೆ, ಟಾರ್ಕಿ ಬರುತ್ತೆ. ಟಾರ್ಕಿ ಇಸ್ ಈಕ್ವಲ್ ಟು ಏನು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ಫೋರ್ಸ್ ಇದ್ರ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವ್ದಕ್ಕೆ ಹೇಳ್ರಿ, ಬ್ರಾಡ್ ಆಗತ್ತೆ. ಈ ಫೋರ್ಸ್ ಈ ಮಧ್ಯದಲ್ಲಿ ಅವಾಗ ಎಫ್ ಇಂಟು ಬಿ ಆಗ್ತದೆ. ಟೌ ಇಸ್ ಈಕ್ವಲ್ ಟು ಎಫ್ ಅಂದ್ರೆ ಏನು, ಯು ನೋ ದಿಸ್ ಒನ್. ಎಫ್ ಇಸ್ ಈಕ್ವಲ್ ಟು BIL sin theta, BIL sin theta ಇಂಟು ಬಿ. ಸರಿ, ಇವಾಗ ಏನಾಗ್ತತಿ, ಬಿ ಇಂಟು ಐ ಇಂಟು ಎ. ಎ ಅಂದ್ರೆ ಏನು, ಲೆಂತ್ ಇಂಟು ಬ್ರೆಡ್ತ್. ಅವಾಗ ಏನಾಗ್ತದೆ ಇಷ್ಟ. ದೆನ್ ವೆಕ್ಟರ್ ಫಾರ್ಮ್ ಐ ಇಂಟು ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ. ಇದು ನಾ ಹೇಳಿದೆ, ಇದು ದಿಸ್ ಇಸ್ ಫಾರ್ ಲೂಪ್. ಫಾರ್ ಕಾಯಿಲ್ ಅಂದಾಗ ಏನಾಗತಿ, ಫಾರ್ ಕಾಯಿಲ್ ಅಂದಾಗ ಟೌ ಇಸ್ ಈಕ್ವಲ್ ಟು ಎನ್ ಬಿ ಐ ಎ ಸೈನ್ ಥೀಟಾ ಆಗತ್ತೆ. ಯಾವ್ದು ಕಾಯಿಲ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇಂಟು ಆಗತಿ. ಈ ಲೂಪ್ ಆದ್ರೆ ಎನ್ 1 ಅಲ್ಲ, ಎನ್ ಈಕ್ವಲ್ ಟು 1 ಅಂದ್ರೆ ಲೂಪ್ ಅದ. 2 ಆರ್ ಗ್ರೇಟರ್ ದನ್ 2 ಅಂದ್ರೆ ಕಾಯಿಲ್ ಅದ. ಅವಾಗ ಇದು ಏನಾಗತಿ, ಟೌ ಇಸ್ ಈಕ್ವಲ್ ಟು ಎನ್ ಐ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ. ಹೀಗೆ ಬರೀಬಹುದು. ಕೆಲವೊಂದು ಬುಕ್ನ ಹೀಗಿರ್ತದ, ಯು ಡೋಂಟ್ ಕನ್ಫ್ಯೂಸ್ ಅಲ್ಲ. ಏನು, ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ ಐ ಇಂಟು ಎ ಬರೀತೀವಿ, ಇದು ಗೊತ್ತೈತಲ್ಲ ನಿಮಗೆ, ಹೌದಾ? ಅವಾಗ ಐ ಇಂಟು ಏನಾಯ್ತು, ಟೌ ಇಸ್ ಈಕ್ವಲ್ ಟು ಐ ಇಂಟು ಏನಾಯ್ತು, ಎಂ ಆಯ್ತು, ಬಿ ಎಂ ಸೈನ್ ಥೀಟಾ. ಅಂದ್ರೆ ಟಾರ್ಕಿವ್ ಏನಾಯ್ತು, ಎಂ ಬಿ ಸೈನ್ ಥೀಟಾ. ಎಂ ಅಂದ್ರೆ ಮತ್ತೊಮ್ಮೆ ಹೇಳ್ತೇನೆ ನಾನು, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಅವಾಗ ಏನಾಗ್ತದೆ, ವೆಕ್ಟರ್ ಟೌ ಇಸ್ ಈಕ್ವಲ್ ಟು ವೆಕ್ಟರ್ ಎಂ ಕ್ರಾಸ್ ವೆಕ್ಟರ್ ಬಿ. ಹೀಗೆ ಬರೀಬಹುದು. ಕೆಲವು ಬುಕ್ ಹೀಗದಲ್ರಿ, ಏನ್ ತಪ್ಪು ಹೇಳ್ಯಾರ ನಮ್ ಸರ್, ಡೋಂಟ್ ಥಿಂಕ್ ಲೈಕ್ ದಟ್. ಇದು ಹೌದು, ಬಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇದು ಐ ಇಂಟು ಎ ಇನ್ಸ್ಟೆಡ್ ಆಫ್ ಐ ಇಂಟು ಎ ಬರೀತೀವಿ. ಇದು ಐ ಇಂಟು ಎ ಬರೆದ್ರೆ ದಿಸ್ ಇಸ್ ಫಾರ್ ಲೂಪ್, ಇದು ಫಾರ್ ಲೂಪ್. ಅದೇ ಎಂ ಇಸ್ ಈಕ್ವಲ್ ಟು ಎನ್ ಇಂಟು ಐ ಇಂಟು ಎ ಬರೆದ್ರೆ ದಿಸ್ ಇಸ್ ಫಾರ್ ಕಾಯಿಲ್. ನಂಬರ್ ಆಫ್ ಟರ್ನ್ಸ್ ತಗೊಳ್ತಾವ. ಸರಿ, ಹಂಗಾರೆ ಟಾರ್ಕಿವ್ ಯಾವಾಗ ಮ್ಯಾಕ್ಸಿಮಮ್ ಬರ್ತದೆ, ಥೀಟಾ 0 ಇದ್ದಾಗ. ಥೀಟಾ 0 ಅಂದ್ರೆ ಅದ್ರ ಅರ್ಥ ಏನು, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದ, ಇದು ಪರ್ಪೆಂಡಿಕ್ಯುಲರ್ ಲೈನ್. ಥೀಟಾ 0 ಅಂದ್ರೆ ಏನದ್ರ ಅರ್ಥ, ಥೀಟಾ ಇದ್ರ ಲೈನು ದ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಕಾಯಿಲ್ ಲೈನ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಒಂದೇ ಡೈರೆಕ್ಷನ್ ಇದ್ದಾಗ ಏನಕ್ಕೆ ಹೇಳ್ರಿ, ಥೀಟಾ 0. ಅದರ ಅರ್ಥ ಪ್ಲೇನ್ ಆಫ್ ದ ಲೂಪ್ which is perpendicular to the magnetic field, at that time theta 0, torque is minimum. ಸರಿಯಾಗಿ ತಿಳ್ಕೊಡ್ರಿ. Line which is perpendicular to the plane of the loop is along the magnetic field. ಅದರ ಅರ್ಥ ಏನಂದ್ರೆ plane of the loop is perpendicular to the magnetic field, at that time torque is minimum. ಹಂಗಾರೆ ನೆಕ್ಸ್ಟ್ theta 90 degree. Theta 90 degree ಅಂದ್ರೆ ಏನು, line which is perpendicular to the plane of the loop, it is perpendicular to the magnetic field. Andre plane of the loop is parallel to the magnetic field, at that time theta 90 degree, then sin theta equal to 1, torque is maximum IAB. ಇದನ್ನ ಹೇಳಕತ್ತಿರೋದು, ಎನ್ ತಗೊಂಡ್ರ ಕಾಯಿಲ್ಗೆ, ಎನ್ ತಗೊಂಡ್ರೆ ಕಾಯಿಲ್ಗೆ ಹಾಕತ್ತದ, ಎನ್ ಈಕ್ವಲ್ ಟು 1 ತಗೊಂಡ್ರ ಅದು ಏನಾಗುತ್ತೆ, ಕರೆಂಟ್ ಲೂಪ್ ಆಗುತ್ತೆ. ಈ ಕಾನ್ಸೆಪ್ಟ್ ನನಗೆ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಬೇಕಾಗತ್ತೆ. ಇದನ್ನ ಕರೆಕ್ಟ್ ಆಗಿ ಮತ್ತೊಮ್ಮೆ ನೀವೇನ್ ಮಾಡ್ರಿ, ಫಾಲೋ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. Now in this video clip I want to discuss about the moving coil galvanometer. What is the moving coil galvanometer? What is the use of moving coil galvanometer? On which principle it works, and what about the construction and working of the, what do you say, that is a moving coil galvanometer. Why you say there is a moving coil? Moving coil, it means the coil is moves in the magnetic field. Yes. Now what is a moving coil galvanometer? Moving coil galvanometer is the instrument or electric device. It is used to measure the very small current in the circuit. Once again I repeat, moving coil galvanometer is the device, electric device or instrument. It is used to measure the
very small current in the circuit. Okay, on which principle it's work ಅಂತ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಕತಿ. ಆಮೇಲೆ ಒನ್ ಮೋರ್ ಪಾಯಿಂಟ್, ಇಟ್ ಇಸ್ ವೆರಿ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್, ಇದು ಭಾಳ ಸೆನ್ಸಿಟಿವ್ ಇರುತ್ತೆ. ವೈ ಬಿಕಾಸ್ it is used to measure very small current in the order of 10 raised to minus 8 ampere to 10 to the power of minus 10 ampere. Now you come to the point, then on which principle it works. It is based on the principle of when a current carrying coil, which it is placed in the uniform magnetic field, then it deflect or you said to be rotate. On this principle it works. Now current carrying coil na ಮ್ಯಾಗ್ನೆಟಿಕ್ ಫೀಲ್ಡ್ ನಾಗ ತೂಗು ಬಿಟ್ಟಾಗ ಅದು ಏನ್ ಮಾಡುತ್ತಾ, ಡಿಫ್ಲೆಕ್ಟ್ ಆಗುತ್ತಾ ಇಲ್ಲ ರೊಟೇಟ್ ಆಗುತ್ತಾ, ಆ ಒಂದು ಪ್ರಿನ್ಸಿಪಲ್ ಮೇಲೆ ಏನಾಗುತ್ತಾ ಈ ಮೂವಿಂಗ್ ಕಾಯಿಲ್ ವರ್ಕ್ ಆಗುತ್ತಾ. ಈಗ ಆಕ್ಚುಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಏನಿದೆ, ದ ಮೂವಿಂಗ್ ಕಾಯಿಲ್ ಈಸ್ ಫಿಕ್ಸ್ಡ್ ಅಂಡ್ ಪೈವೋಟ್ ಬಿಟ್ವೀನ್ ದ two opposite pole pieces of the horseshoe magnet, concave pole pieces. Why it is used concave pole pieces? They produce the radial magnetic field. ಈ ತರ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದು ಇಲ್ಲಿ ಕಾಯಿಲ್ ಅದ. ಕಾಯಿಲ್ ನಮ್ಗೆ ಯಾಕೆ ಕಾಣಿಸ್ತದ, ಆಕ್ಚುಲಿ ಕಾಯಿಲ್ ಹೀಗದ, ಹೀಗೆ ಹೀಗೆ ನಮಗೆ ಕಾಣೋದು ಇದಷ್ಟೇ ಕಾಣಿಸ್ತದೆ. ಆಕ್ಚುಲಿ ಕಾಯಿಲ್ ಹಿಂಗೆಲ್ಲ ಇರುತ್ತೆ, ಹೀಗೆಲ್ಲ ನಮ್ಗೆ ಏನ್ ಕಾಣಿಸ್ತದ, ಇದಿಷ್ಟ ಕಾಣಿಸ್ತದೆ, ಬಟ್ ಆಕ್ಚುಲಿ ಕಾಯಿಲ್ ಹೀಗಿರುತ್ತೆ. ಓಕೆನಾ. ಇವಾಗ ಇದ್ರ ಟರ್ಮಿನಲ್ಸ್ ಅದಾವಲ್ಲ, ಕಾಯಿಲ್ ಟರ್ಮಿನಲ್ಸ್, ಇಟ್ ಕನ್ಸಿಸ್ಟ್ ಆಫ್ ಎನ್ ನಂಬರ್ ಆಫ್ ಟರ್ನ್ಸ್. ಇದ್ರೊಳಗೆ ಇರ್ತಕ್ಕಂಥ ಟರ್ನ್ಸ್ ಎಷ್ಟು ಕಾಯಿಲ್ ಒಳಗ ಎನ್ ನಂಬರ್, ಕ್ಯಾಪಿಟಲ್ ಲೆಟರ್ ಎನ್. ಓಕೆ, ಇದು ಕಾಯಿಲ್ ಹೀಗಿರುತ್ತೆ. ಅಂಡ್ ಒನ್ ಪಾಯಿಂಟರ್ ರೀಡರ್ ಈಸ್ ಫಿಕ್ಸ್ಡ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ವಾಟ್ ಯು ಸೇ ದಿಸ್ ಮೂವಿಂಗ್ ಕಾಯಿಲ್. ಅಂದ್ರೆ ಕಾಯಿಲ್ ಹಿಂಗ ಡಿಫ್ಲೆಕ್ಟ್ ಆದ್ರೆ ಪಾಯಿಂಟರ್ ಕೂಡ ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ. ಕರೆಂಟ್ ಇಲ್ಲ, ಜೀರೋ ಇದೆ, ಆ ಪಾಯಿಂಟರ್ ಹಿಂಗ್ ತೋರಿಸುತ್ತೆ, ಜೀರೋ ತೋರಿಸುತ್ತೆ. ಕರೆಂಟ್ ಫ್ಲೋ ಆತು, ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ, ಇಲ್ಲಿ ಸ್ಕೇಲ್ ಇರುತ್ತೆ, ಸೆಮಿ ಸರ್ಕ್ಯುಲರ್ ಸ್ಕೇಲ್. ಜೀರೋದಿಂದ ಈ ಕಡೆ 30 ಡಿವಿಷನ್ಸ್, ಜೀರೋದಿಂದ ಈ ಕಡೆ 30 ಡಿವಿಷನ್ಸ್ ಅದ. ಈ ಕರೆಂಟ್ ಫ್ಲೋ ಆಗ್ಲಿದ್ದಾಗ ಹಿಂಗ್ ಜೀರೋ ತೋರಿಸುತ್ತೆ, ಕಾಯಿಲ್ ಹೆಂಗಿರುತ್ತೆ. ಒಂದು ಡೈರೆಕ್ಷನ್ ಏನಾದ್ರು ಕರೆಂಟ್ ಫ್ಲೋ ಆತು ಅಂತ ತಿಳ್ಕೊಳಿ, T1 ದಾಗ ಎಂಟ್ರಿ ಆಗಿ T2 ದಿಂದ ಬಂತು ಅಂತ ತಿಳ್ಕೊಳಿ, ಹೀಗೆ ಡಿಫ್ಲೆಕ್ಟ್ ಆಗುತ್ತೆ. ಇದು ಎಷ್ಟು ಡಿಫ್ಲೆಕ್ಟ್ ಆಗುತ್ತೆ, 10 ಡಿಗ್ರಿ ಡಿಫ್ಲೆಕ್ಟ್ ಆದ್ರೆ ಇದು ಕೂಡ 10 ಡಿಗ್ರಿ ಡಿಫ್ಲೆಕ್ಟ್ ಆಗುತ್ತೆ. ಮತ್ತೆ ಕರೆಂಟ್ ಜೀರೋ ಆದ ತಕ್ಷಣ ಇಲ್ಲಿ ಹೀಗೆ ಬರುತ್ತೆ, ಮತ್ತೆ ಅಲ್ಲಿಗೆ ಬರುತ್ತೆ. ಕರೆಂಟ್ ಫ್ಲೋ ಆಗುತ್ತೆ, ಸ್ಟಾಪ್ ಆದ್ರೆ ಮತ್ತು ಜೀರೋಕ್ಕೆ ಬರುತ್ತೆ. ಈ ಕರೆಂಟ್ ಏನ್ ಮಾಡೋಣ, ಅಪೋಸಿಟ್ ಡೈರೆಕ್ಷನ್ ಫ್ಲೋ ಮಾಡೋಣ. ಅಂದ್ರೆ T2 ದಾಗ ಎಂಟ್ರಿ ಆಗಿ T1 ಇಂದ ಬರ್ತದೆ, ಅವ ಪಾಯಿಂಟರ್ ಏನ್ ಮಾಡ್ತದೆ ಹೇಳು, ಈ ಕಾಯಿಲ್ ಅಪೋಸಿಟ್ ಡೈರೆಕ್ಷನ್ ಡಿಫ್ಲೆಕ್ಟ್ ಆಗುತ್ತೆ. ಅಂದ್ರ ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತ ಅದು ಏನ್ ಮಾಡುತ್ತ, ಕರೆಂಟ್ ಡೈರೆಕ್ಷನ್ ತೋರಿಸುತ್ತ. ಈ ಕಾಯಿಲ್ ಇದೆಯಲ್ಲ, ಇಟ್ ಇಸ್ ಪೈವೋಟೆಡ್ ಎಟ್ ದಿ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ವಿತ್ ಹೆಲ್ಪ್ ಆಫ್ ದಟ್ ಇಸ್ ದ ಹೇರ್ ಸ್ಪ್ರಿಂಗ್. ಎರಡು ಸ್ಪ್ರಿಂಗ್ ಇರ್ತದ. ಎರಡು ಸ್ಪ್ರಿಂಗ್ ಕೆಲಸ ಏನಂದ್ರೆ, ಈ ಕಡೆ ಡಿಫ್ಲೆಕ್ಟ್ ಆದಾಗ ಮತ್ತೆ ಕರೆಂಟ್ ಜೀರೋ ಆದ ತಕ್ಷಣ ಈ ಕಡೆ ತಗೊಂಡ್ಬಿಡೋದು ಕಾಯಿಲ್. ಈ ಕಡೆ ಡಿಫ್ಲೆಕ್ಟ್ ಆದಾಗ ಇನ್ನೊಂದು ಸ್ಪ್ರಿಂಗ್ ವರ್ಕ್ ಆಗುತ್ತ, ಮತ್ತೆ ಕರೆಂಟ್ ಫ್ಲೋ ಆಗುವಾಗ ಡಿಫ್ಲೆಕ್ಟ್ ಆಗಿರ್ತದ. ಕರೆಂಟ್ ಜೀರೋ ಆದ ತಕ್ಷಣ ಮತ್ತೆ ಇಲ್ಲಿ ತಗೊಂಡ್ಬಿಡ್ತದೆ. ಈ ಕೆಲಸ ಯಾವ್ದು ಮಾಡ್ತದೆ ಹೇಳ್ರಿ, ಈ ಸ್ಪ್ರಿಂಗ್ ಗಳು ಮಾಡ್ತಾವ. ಎರಡು ಸ್ಪ್ರಿಂಗ್ ಇರ್ತಾವ, ಇರೋದು ಏರ್ ಸ್ಪ್ರಿಂಗ್ ಇರ್ತಾವ. ಆಮೇಲೆ ಇಲ್ಲಿ ಪೈವಟ್ ಇರ್ತಾವ, ಇಲ್ಲೊಂದು ಸಾಫ್ಟ್ ಐರನ್ ಕೋರ್ ಇರ್ತದ. ಇದು ಕನ್ಸ್ಟ್ರಕ್ಷನ್. ಇದು N and S concave pole pieces of the magnet. T1 and T2 are the terminals of the coil. P is the pointer reader, HS is the hair spring, B is the magnetic field, and L is the length of the coil. ಇದೆ ನಾ ಹೇಳ್ತಾ ಇರೋದು. ನಾ ಈ ಕಡೆ ಈಗ ತಗೊಂಡು ಇದು ಆಕ್ಚುಲಿ ಇಲ್ಲಿ ನಾವು ಡ್ರಾ ಮಾಡಿರೋದು ಹೀಗೆ. Good evening, my dear students. Already in the previous video clip, already I have explained that is about construction of the moving coil galvanometer. Okay. Now, the concave pole pieces of the magnet, they produce the radial magnetic field. They produce the radial magnetic field. ಇಲ್ಲಿ ಏನ್ ಮಾಡುತ್ತೆ, ಇದು ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಇದು ಕಾನ್ಕೇವ್ ಪೋಲ್ ಪೀಸಸ್. ಇಲ್ಲಿ ಸಾಫ್ಟ್ ಐರನ್ ಕೋರ್ ಅದ, ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇದೆ. ಆಮೇಲೆ ಇಲ್ಲಿ ನಾರ್ತ್ ಸೌತ್, ಆಮೇಲೆ ಇದು ಸೆಮಿ ಸರ್ಕ್ಯುಲರ್ ಸ್ಕೇಲ್, ಪಿ ಪಾಯಿಂಟರ್ ರೀಡರ್, T1 and T2 are the terminals. P is the pointer, B is the magnetic field, L is the
ಲೆಂತ್ ಬಿ ಇಸ್ ದ ಬ್ರೆಡ್ತ್. ಇವಾಗ ಇಲ್ಲಿ ಕಾಯಿಲ್ ಇದೆ ಅಲ್ಲ, ಇದು ಕಾಯಿಲ್ ಒನ್ ಡೈರೆಕ್ಷನ್ ಕರೆಂಟ್ ಫ್ಲೋ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಇದು ಕರೆಂಟ್ 0 ಇದ್ದಾಗ ಹೀಗೆ ಇರ್ತದೆ. ಒಂದು ಡೈರೆಕ್ಷನ್ ಕರೆಂಟ್ ಫ್ಲೋ ಆಯ್ತು ಅಂತ ತಿಳ್ಕೊಳ್ರಿ, ಅದು ಹೀಗೆ ಡಿಫ್ಲೆಕ್ಟ್ ಆಯ್ತು ಅಂತ ತಿಳ್ಕೊಳ್ರಿ. T1 ಒಳಗೆ ಎಂಟ್ರೆ T2 ದಿಂದ ಬರ್ತದೆ ಕರೆಂಟ್ ಅಂದ್ರೆ ಹೀಗೆ ಡಿಫ್ಲೆಕ್ಷನ್ ಆಗುತ್ತೆ. ಹೀಗೆ ಡಿಫ್ಲೆಕ್ಷನ್ ಆಗಿ ಅದು ಏನ್ ಮಾಡ್ತದೆ ಹೇಳ್ರಿ, ಫಿಕ್ಸ್ ಉಳಿದ್ಬಿಡ್ತದೆ. ಹೀಗೆ ಕರೆಂಟ್ ಫಿಕ್ಸ್ ಇತ್ತು ಅಂದ್ರೆ ಸ್ಟಡಿ ಕರೆಂಟ್ ಇತ್ತು ಅಂದ್ರೆ ದಿಟ್ ಕಾಯಿಲ್ ಈಸ್ ಇನ್ ಇಕ್ವಿಲಿಬ್ರಿಯಂ ಪೊಸಿಷನ್. ಯಾಕೆ? ದೇರ್ ಆರ್ ಟೂ ಟಾರ್ಕ್ಯೂಸ್ ಆಕ್ಟ್ ಆನ್ ದಟ್ ಕಾಯಿಲ್. ಒನ್ ಈಸ್ ಮ್ಯಾಗ್ನೆಟಿಕ್ ಟಾರ್ಕ್ಯೂ, another one is counter torque or restoring torque. Magnetic torque is provided by the that is magnetic force ಇಂದ ಬರ್ತಕ್ಕಂಥದ್ದು. And counter torque it is provided by this hair spring. ಇರ್ತದೆ, ಈ ಕಡೆ ಡಿಫ್ಲೆಕ್ಟ್ ಆಗ್ಯದ, ಈಗ ಅವಾಗ ಒಂದು ಸ್ಪ್ರಿಂಗ್ ಕೆಲಸ ಮಾಡ್ತದೆ. ಅಂದ್ರೆ ಆ ಸ್ಪ್ರಿಂಗ್ ಕೆಲಸ ಏನು, ಕರೆಂಟ್ 0 ಆಯ್ತು ಅಂತ ತಿಳ್ಕೊ, ಕರೆಂಟ್ ಫ್ಲೋ ಆಗೋದು ಸ್ಟಾಪ್ ಆದ ತಕ್ಷಣ ಮತ್ತೆ ತನ್ನ ಪೊಸಿಷನ್ ತಗೊಂಡು ಬರ್ತದೆ. ಯಾವುದು? ಸ್ಪ್ರಿಂಗ್ ಕೆಲಸ. ಯಾಕಂದ್ರೆ ಅಲ್ಲೇ ಕೌಂಟರ್ ಟಾರ್ಕ್ ಇರ್ತದೆ. ಸಪೋಸ್ ಕರೆಂಟ್ ಅಪೋಸಿಟ್ ಡೈರೆಕ್ಷನ್ ಫ್ಲೋ ಆತಂದ್ರೆ ಡಿಫ್ಲೆಕ್ಷನ್ ಅಪೋಸಿಟ್ ಬರ್ತದೆ. ಈಗ ಯಾವಾಗ್ಲೂ ಇದೇನ್ ಮಾಡ್ತದ, ಈ ಪಾಯಿಂಟರ್ ರೀಡರ್ ಇದೆಯಲ್ಲ, ಇದು ಈ ಪಾಯಿಂಟರ್ ರೀಡರ್ ಇದು ಏನ್ ಮಾಡ್ತದ, ಇನ್ ಪರ್ಪೆಂಡಿಕ್ಯುಲರ್ ಇದ್ರೊಳಗ ಫಿಕ್ಸ್ ಇರ್ತದ. ಇದೇನ್ ಬರ್ತದ, ಈ ಕಡೆ ಹಿಂಗ್ ಕಾಯಿಲ್ ಹಿಂಗ್ ಫಿಕ್ಸ್ ಇರ್ತದ. ಹಿಂಗ ಇದು ಹಿಂಗ 10 ಡಿಗ್ರಿ ಡಿಫ್ಲೆಕ್ಟ್ ಆದ್ರೆ ಇದು 10 ಡಿಗ್ರಿ ಏನ್ ಮಾಡ್ತದೆ ಹೇಳ್ರಿ, ಡಿಫ್ಲೆಕ್ಟ್ ಆಗಿರ್ತದೆ. ಸರಿ, ಈ ಕಡೆ ಡಿಫ್ಲೆಕ್ಟ್ ಆದಾಗ ಮತ್ತೆ ಇನಿಷಿಯಲ್ ಪೊಸಿಷನ್ ತರೋದು ಒಂದು ಸ್ಪ್ರಿಂಗ್ ಕೆಲಸ ಮಾಡ್ತದೆ. ಈ ಕಡೆ ಡಿಫ್ಲೆಕ್ಟ್ ಆದಾಗ ಮತ್ತೆ ಇನಿಷಿಯಲ್ ಪೊಸಿಷನ್ ತರೋ ಕೆಲಸನ ಇನ್ನೊಂದು ಸ್ಪ್ರಿಂಗ್ ಮಾಡ್ತದೆ. 2 ಸ್ಪ್ರಿಂಗ್ ಇರ್ತದೆ. ಇದಕ್ಕೆ ಏನಿರ್ತದ, ರೆಸ್ಟೋರಿಂಗ್ ಟಾರ್ಕ್ಯೂ ಇರ್ತದ. ಸರಿ, ಇವಾಗ ಕರೆಂಟ್ ಫ್ಲೋ ಆಯ್ತು ಅಂತ ತಿಳ್ಕೊ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಿದೆ, ಒಂದ್ ಹೀಗೆ ಒಂದು ಫೋರ್ಸ್ ಹಿಂಗ್ ಇರ್ತದ, ಒಂದು ಫೋರ್ಸ್ ಹಿಂಗ್ ಇರ್ತದ. ಅವಾಗ ಹೀಗೆ ಡಿಫ್ಲೆಕ್ಟ್ ಆಗುತ್ತೆ. ಓಕೆನಾ? ನೋ ಆ ಫೋರ್ಸ್ ಎಷ್ಟಿರ್ತದ, NBIL sin θ ಇರ್ತದ. ಅಂದ್ರ ಟಾರ್ಕ್ಯೂ ಏನು, ಮ್ಯಾಗ್ನೆಟಿಕ್ ಟಾರ್ಕ್ಯೂ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವುದು, ಬ್ರೆಡ್ತ್. ಅದಕ್ಕೆ ಟಾರ್ಕ್ಯೂ ಏನಾಯ್ತು, NBIL sin θ ಇಂಟು ಬಿ ಆಯ್ತು. ಹಂಗಾರೆ L ಇಂಟು ಬಿ ಏನ್ ಮಾಡಿದೆ, ಇಲ್ಲಿ ಬರ್ಕೊಂಡೆ ನಾನು. θ 90 ಡಿಗ್ರಿ ಪರ್ಪೆಂಡಿಕ್ಯುಲರ್. ಓಕೆ, ಅಂಡ್ ಅವಾಗ ಏನಾಯ್ತು, L ಇಂಟು ಬಿ ಏನಾಯ್ತು, ಏರಿಯಾ ಆಯ್ತು. ಏರಿಯಾ N ಇಂಟು I ಇಂಟು A ಇಂಟು B. ದಿಸ್ ಇಸ್ ಸೆಟ್ ಟು ಬಿ ಮ್ಯಾಗ್ನೆಟಿಕ್ ಟಾರ್ಕ್ಯೂ ಮ್ಯಾಕ್ಸಿಮಮ್. ಯಾವಾಗ ಇದು ಇಕ್ವಿಲಿಬ್ರಿಯಂ ಪೊಸಿಷನ್ ಇರ್ತದ, ಅವಾಗ ಇನ್ನೊಂದು ಟಾರ್ಕ್ಯೂ ಅದ್ರ ಮೇಲೆ ಆಕ್ಟ್ ಆಗಿರ್ತದೆ. ಇಟ್ ಇಸ್ ಪ್ರೊವೈಡೆಡ್ ಬೈ ವಾಟ್, ಸ್ಪ್ರಿಂಗ್. That is said to be counter torque or restoring torque. That restoring torque is proportional to theta. ಅದು angular deflection ಹೆಚ್ಚಿದ್ರೆ ಅದು ಕೂಡ ಹೆಚ್ಚಿರ್ತದೆ, ಕಡಿಮೆ ಇದ್ರೆ ಅದು ಕೂಡ ಕಡಿಮೆ ಇರ್ತದೆ. Therefore this K proportionality constant. This is said to be torsional constant of spring or restoring constant. Now in equilibrium position, ಈಗ ಹೋಗಿ ಮತ್ತೆ ಹಿಂಗೆ ರೊಟೇಟ್ ಹಾಕಿ ತಗೊಳ್ಳೋದು ಅಲ್ಲೇ ಬಂದಿರ್ತದೆ. ಯಾಕಂದ್ರೆ 2 ಟಾರ್ಕ್ಯೂ, ಒಂದು ಮ್ಯಾಗ್ನೆಟಿಕ್ ಟಾರ್ಕ್ಯೂ, ಒಂದು ಕೌಂಟರ್ ಟಾರ್ಕ್ಯೂ ಅಥವಾ ರೆಸ್ಟೋರಿಂಗ್ ಟಾರ್ಕ್ಯೂ, ದೇ ಆರ್ ಈಕ್ವಲ್. Once they are equal in equilibrium position, magnetic torque and this torsional that is a counter torque, they are equal. Once they are equal, now magnetic torque NIAB and counter torque K theta. Now I is equal to K divided by NAB. K spring ಇರ್ತದೆ ವ್ಯಾಲ್ಯೂ ಏನದು, torsional constant for the spring ಮೇಲೆ ಡಿಪೆಂಡ್. N number of turns, A area of the coil, B magnetic field, and ಇವೆಲ್ಲ ಕಾನ್ಸ್ಟೆಂಟ್ ಇದೆ. And I proportional to theta. ಅಂದ್ರೆ the current flow through the moving coil galvanometer is directly proportional to angular deflection of the moving coil, or theta is equal to NAB upon K I. This is also constant. ಇದು ಕಾನ್ಸ್ಟೆಂಟ್ ಅಂದ್ರೆ ತಿಳ್ಕೊಳ್ಳಿ, ರೆಸಿಪ್ರೋಕಲ್ ಮಾಡಿ ಏನೋ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಥೀಟಾ ಪ್ರಪೋರ್ಷನಲ್ ಟು ಇಟ್ ಮೀನ್ಸ್ angular deflection of the moving coil is directly proportional to strength of the current flow through, that is said to be galvanometer. And that I by theta ಅಂತ ಬರೀತೇನೆ. ಇದು ಕರೆಂಟ್ ಇಕ್ವೇಶನ್, ಇದು angular deflection equation. I by theta is said to be figure of merit. Figure of merit ಅಂದ್ರೆ ಏನು, the amount of current required to produce the unit deflection in the galvanometer. ಅಂದ್ರೆ
ಒಂದು ಡಿವಿಷನ್ ಡಿಫ್ಲೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಕರೆಂಟ್ ಬೇಕಾಗಿರ್ತದ ಅದಕ್ಕೆ ನಾವೇನಂತ ಹೇಳ್ತೀವಿ, ಫಿಗರ್ ಆಫ್ ಮೆರಿಟ್ ಅಂತೀವಿ. ದಿಸ್ ಈಸ್ ಮೆಸರ್ಡ್ ಇನ್ ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್. ಯೂಶುವಲಿ ಇಟ್ ಈಸ್ ಮೆಸರ್ಡ್ ಇನ್ ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ನಿಂದ ನಾವೇನ್ ಮಾಡ್ತೇವೆ ಅದನ್ನ ಮೆಜರ್ ಮಾಡ್ತೇವೆ. ಇದರ ರೆಸಿಪ್ರೋಕಲ್ಗೆ ಕರೆಂಟ್ ಸೆನ್ಸಿಟಿವಿಟಿ ಅಂತ ಹೇಳ್ತಾವೆ ನಾವು. ಕರೆಂಟ್ ಸೆನ್ಸಿಟಿವ್ ಅಂದ್ರೆ ಥೀಟಾ ವೈ ಐ ಇಸ್ ಈಕ್ವಲ್ ಟು NAB divided by what you say K. ಇದು current sensitivity. What is the meaning of current sensitivity? The deflection of the coil, moving coil produced per unit current is called current sensitivity of moving coil galvanometer. ಈಗ ಒಂದು ಗ್ಯಾಲೋಮೀಟರ್ ಐತಪ್ಪ, 3 ಮೈಕ್ರೋ ಆಂಪಿಯರ್ ಕರೆಂಟ್ ಫ್ಲೋ ಆದ್ರೆ 10 ಡಿವಿಷನ್ ಡಿಫ್ಲೆಕ್ಷನ್ ಕೊಡ್ತದ. ಎಷ್ಟು? 3 ಮೈಕ್ರೋ ಆಂಪಿಯರ್ ಕರೆಂಟ್ ಫ್ಲೋ ಆದ್ರೆ 10 ಡಿವಿಷನ್ ಡಿಫ್ಲೆಕ್ಷನ್ ಕೊಡುತ್ತೆ. ಇನ್ನೊಂದು ಅದನ್ನಪ್ಪ ನಮ್ಮ ಕಡೆ ಗ್ಯಾಲೋಮೀಟರ್, ಪಾಯಿಂಟರ್ ಗ್ಯಾಲೋಮೀಟರ್ ಇನ್ನೊಂದು 2 ಅದಾವ. ಅದೇನ್ ಮಾಡ್ತದ, 3 ಮೈಕ್ರೋ ಆಂಪಿಯರ್ ಫ್ಲೋ ಆದಾಗ 20 ಡಿವಿಷನ್ ತೋರಿಸ್ತದ, 20 ಡಿವಿಷನ್ ಡಿಫ್ಲೆಕ್ಷನ್ ತೋರಿಸ್ತದ. ಹಂಗಾದ್ರೆ ಯಾವ್ದು ಮೋರ್ ಸೆನ್ಸಿಟಿವ್? ಸೇಮ್ ಕರೆಂಟ್ ಇದು ಕಡಿಮೆ ತೋರಿಸ್ತದ ಡಿಫ್ಲೆಕ್ಷನ್, ಇದು ಜಾಸ್ತಿ ತೋರಿಸ್ತದ, ಇದು ಮೋರ್ ಸೆನ್ಸಿಟಿವ್. ಅಂದ್ರ ಥೀಟಾ ಬೈ ಐ ಹೆಚ್ಚಿಗೆ ಇರ್ಬೇಕು, ಅದಕ್ಕೆ ಮೋರ್ ಸೆನ್ಸಿಟಿವ್ ಅಂತಾರ. ಹೌ ಇಟ್ ಇಸ್ ದಿಸ್ ಕರೆಂಟ್ ಸೆನ್ಸಿಟಿವಿಟಿ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಟರ್ನ್ಸ್ ಇನ್ ದ coil of the moving coil galvanometer, and depending upon area, and depending upon magnetic field, and depending upon that is the torsional constant of the spring. Okay, now this current sensitivity of the pointer galvanometer is increased by increasing the number of turns, it is increased by increasing the area of the coil, it is increased by increasing the magnetic field, and it is increased by decreasing the torsional constant of the spring. This is point, and very important point, figure of merit and current sensitivity. More current sensitivity it means less figure of merit, less current sensitivity it means more figure of merit. Okay, thank you. Good evening, my dear students. Now in previous video clip already you know that construction of moving coil galvanometer, how it is constructed, what is the principle, what is the use of this one, already you know this one. Yes, it is a very important concept in this chapter, and also it is the last point, that is the conversion of galvanometer into emitter and conversion of galvanometer into voltmeter. How the galvanometer is converted into emitter, how the galvanometer is converted into voltmeter. Almost all meters, they are basically galvanometers. ಯಾವುದೇ ಮೀಟರ್ ತಗೊಳ್ರಿ, ಮೆಸರಿಂಗ್ ಇನ್ಸ್ಟ್ರೂಮೆಂಟ್ ಮೀಟರ್ಸ್ ತಗೊಳ್ರಿ, ಅವು ಬೇಸಿಕಲಿ ಗ್ಯಾಲೋನೋಮೀಟರ್ಸ್. ಎಮಿಟರ್ ಆದರೂ ಬೇಸಿಕಲಿ ಗ್ಯಾಲೋನೋಮೀಟರ್, ವೋಲ್ಟ್ ಮೀಟರ್ ಆದರೂ ಬೇಸಿಕಲಿ ಗ್ಯಾಲೋನೋಮೀಟರ್. ಹೌ ಇಟ್ ಈಸ್ ಕನ್ವರ್ಟೆಡ್, ಒಂದು 5 ಪಾಯಿಂಟ್ಸ್ ಬರ್ತವೆ ಪ್ರತಿಯೊಂದು ಇದಕ್ಕೆ. ಏನು? Now see here, galvanometer of resistance G, galvanometer resistance G. ಕೆಲವೊಂದು ಬುಕ್ನಾಗ RG ಅಂತ ಬರೆದಿದ್ದಾರೆ, ಅಲ್ಲಿ ನಿಮ್ಮ CBSE ಸಿಲೆಬಸ್ ಇದು ಬುಕ್ ನೊಳಗೆ, ಸಿಲೆಬಸ್ ಬುಕ್ ನೊಳಗೆ ನಾ G ಅಂತ ತಗೊಂಡು, ವೆರಿ ಈಸಿ ಟು ರಿಕಗ್ನೈಸ್ ದಿಸ್ galvanometer. And what is emitter? First point you see here, there are 5 or 6 points. What is the emitter? Emitter is the instrument or a device. It is used to measure the strength of the current in the circuit. Emitter. Yes. How you connect the emitter in the circuit? Emitter is always connected in series in the circuit. 2 point. Okay. How you convert the galvanometer into emitter? The very small resistance which is connected parallel to the galvanometer, then it is converted into emitter. ಈ ಒಂದು ಗ್ಯಾಲೋನೋಮೀಟರ್ಗೆ ಬಹಳ ಚಿಕ್ಕದಾಗಿರ್ತಕ್ಕಂಥ, ಅತಿ ಕಡಿಮೆ ಇರತಕ್ಕಂಥ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದು ಎಮಿಟರ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಸ್ಮಾಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಗ್ಯಾಲೋನೋಮೀಟರ್, ದೆನ್ ಇಟ್ ಇಸ್ ಕನ್ವರ್ಟೆಡ್ ಇಂಟು ಎಮಿಟರ್. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್, the resistance which is connected across the galvanometer
for the conversion of galvanometer into emitter, that is called shunt, or you say to be shunt resistance. Shunt ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ವರ್ಡ್ ಶಂಟ್ ರೆಸಿಸ್ಟೆನ್ಸ್ ಅಂತ ನಾವು ಅಲ್ಲೇ ಹೇಳ್ತೀವಿ. ಓಕೆ, ನಾವು ಸಿ ಇಲ್ಲಿ ಕನ್ವರ್ಷನ್ ಹೇಗೆ ಅಂತ ಹೇಳಿದ್ನ ನಾನು. ಆಮೇಲೆ ಏನ್ ಹೇಳಿದೆ ನೆಕ್ಸ್ಟ್, ಶಂಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಶಂಟ್ ಅಂದ್ರೆ ಏನು ಅಂತ ಹೇಳಿದ್ನ. ಎಸ್, ನೋಡ್ರಿ ಇವಾಗ galvanometer of resistance G, shunt resistance is S. Now it is emitter. When it is connected in parallel, then it becomes emitter. Okay. I is the main current flow through the emitter. It is measured current in the circuit. ಇದಕ್ಕೆ ನಾವೇನಂತ ಹೇಳ್ತೀವಿ, measured current ಅಂತ ಹೇಳ್ತೀವಿ. And IZ is said to be full scale deflection current. ಅದಕ್ಕೆ ನಾವೇನಂತ ಹೇಳ್ತೀವಿ, ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ ಅಂತ ಹೇಳ್ತೀವಿ. ಯಾವುದಕ್ಕೆ? ಐಜಿಗೆ. ಇದು ಐ ಕರೆಂಟ್ ಬರುತ್ತಾ, ಐಜಿ ಇದ್ರೊಳಗೆ ಹೊರಟು ಹೋಗುತ್ತಾ, ಉಳಿದಿರೋದೆಷ್ಟು ಐ ಮೈನಸ್ ಐಜಿ, ಇದರ ಬರ್ತಕ್ಕಂಥ ಕರೆಂಟ್ ಐ ಮೈನಸ್ ಐಜಿ. 5 ಆಂಪಿಯರ್ ಎಂಟ್ರಿ ಆತಪ್ಪ, 2 ಆಂಪಿಯರ್ ಇಲ್ಲಿ ಹೋತು, ಇನ್ನು ಉಳಿದಷ್ಟು 3 ಆಂಪಿಯರ್. 3 ಆಂಪಿಯರ್ ಹಂಗ 5 ಮೈನಸ್ 2 3, ಐ ಮೈನಸ್ ಐಜಿ. ಓಕೆ, ಐ ಮೈನಸ್ ಐಜಿ ಇಸ್ ದ ಕರೆಂಟ್ ಫ್ಲೋ ಥ್ರೂ ದಿ ಶಂಟ್ ರೆಸಿಸ್ಟೆನ್ಸ್. ಇದು ಈ ತರ. ನೋ, ಇದು ಎರಡು ಪ್ಯಾರಲಲ್ ಇದೆ ಅಂದ್ರೆ potential difference across the G is equal to potential difference across the S. ನಾವು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಒಳಗ ಇದಕ್ಕಿಂತ ಪ್ರೀವಿಯಸ್ ಚಾಪ್ಟರ್ ನಾಗ ಓದಿವಲ್ಲ. ಸರಿ, ಓಕೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ, IGG current into resistance is equal to I minus IG into S. Equation number 1. Then S is equal to IGG upon I minus IG. It is the equation for what you say shunt resistance. ಇದಕ್ಕೆ ನಾವು ಹೇಳ್ತೀವಿ ಶಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾವೆ. ಓಕೆ, ಇದನ್ನ ರಿಯಲೈಸ್ ಮಾಡಿದ್ರೆ IGG ಇನ್ನು ಎಕ್ಸ್ಪಾಂಡ್ ಮಾಡಿ I ಇಂಟು ಎಸ್ ಮೈನಸ್ IGS, ಮುಂದೆ IGG ಪ್ಲಸ್ IGS ಇಸ್ ಈಕ್ವಲ್ ಟು I ಇಂಟು ಎಸ್. ನಾ ಈ ಟರ್ಮ್ ಈ ಕಡೆ ತಗೊಂಡೆ, IGG ಪ್ಲಸ್ ಆಯ್ತು, IG ಕಾಮನ್ ತಗೊಂಡೆ, G ಪ್ಲಸ್ ಎಸ್ I ಇಂಟು ಎಸ್. ಎಸ್ IG ಇಂಟು ಬ್ರಾಕೆಟ್ G ಪ್ಲಸ್ ಎಸ್ ಅಪಾನ್ ಎಸ್ ಈ ಕಡೆ ತಗೊಂಡೆ, ಇಸ್ ಈಕ್ವಲ್ ಟು ಐ. ಇದೆಲ್ಲ ಕಾನ್ಸ್ಟೆಂಟ್ ಅಲ್ಲ, ರೆಸಿಸ್ಟೆನ್ಸ್ ಇದ್ರಾಗ ಇರೋದು, ಇದ್ರಾಗ ಐ ಇದೆಲ್ಲ ಕಾನ್ಸ್ಟೆಂಟ್ ಇದೆ, ಇಲ್ಲಿ ಇದು ಕಾನ್ಸ್ಟೆಂಟ್. ಇದನ್ನ ಮತ್ತೆ IC ಈಕ್ವಲ್ ಟು ಬರ್ತದೆ, ರೆಸಿಪ್ರೋಕಲ್ ಆಗತಿ, ಎಸ್ ಅಪಾನ್ G ಪ್ಲಸ್ ಎಸ್ ಆಗತಿ. ಐ is proportional to IG or IC proportional to I. ಅಂದ್ರೆ current flow through the galvanometer is directly proportional to the main current, or main current is directly proportional to current flow through, that is a galvanometer. Now this is about the emitter. And what is the resistance of the ideal emitter? The resistance of the ideal emitter is 0. ಎಷ್ಟು ಪಾಯಿಂಟ್ ಅದು ನೋಡ್ರಿ, ನಾವು ಹೇಳ್ತಾ ಇರೋದು. ಫಸ್ಟ್, what is emitter? How you connect the emitter in the circuit? It is in series. How you convert? What is the shunt resistance? The equation of the shunt resistance. What is the resistance of the ideal emitter? There are 6 points about the emitter. Again you got the 5 points in the conversion of galvanometer into voltmeter. Okay, it is a very very important concept. Ask in the examination for 3 mark or 1 mark or 2 mark question. Thank you. My dear students, in previous video clip already I have explained about the conversion of galvanometer into emitter. Now in this video clip I am going to explain about that is the conversion of galvanometer into voltmeter. The very important 6 points in the case of galvanometer is converted into emitter, but here also there are important 5 points about the galvanometer converted into what to say, that is a voltmeter. Now first point, now see here. First point, what is voltmeter? Voltmeter is the electrical instrument or a device. It is used to measure the potential difference across the circuit element in the circuit. Once again I repeat, voltmeter is the device or electrical instrument used to measure the potential difference across the 2 points in the circuit or across the circuit element.
Next point, how it is connected. The voltmeter is always connected in parallel. It is always connected in parallel across the circuit element. Heng connect ಮಾಡ್ತೀವಿ ಅಂತ ಹೇಳಿದೆ ನಾನು. How you convert. Third point is how you convert the very high resistance which is connected in series to the galvanometer. Then galvanometer is converted into voltmeter. ಇಲ್ಲಿ ನೋಡ್ರಿ, small resistance connected parallel across the galvanometer. ಇಲ್ಲಿ ನೋಡ್ರಿ, high resistance is connected in series to the galvanometer. Then galvanometer is converted into voltmeter. Or convert ಆಗ್ತದೆ. ಇದು third point. Okay. Then diagram. Now you obtain the expression for the series high resistance in the case of voltmeter. Now see here, G is the galvanometer resistance, R is the resistance which is connected in series for the conversion of galvanometer into voltmeter. Now ನಾವು ಯಾವಾಗ ಇದನ್ನು ಕನೆಕ್ಟ್ ಮಾಡಿದ್ವಿ, ಇದಕ್ಕೆ ಇದು ಏನಾಗ್ಬಿಡ್ತಿದ್ದು, ಕನ್ವರ್ಟ್ ಆಗಿಬಿಡ್ತೀವಿ, ವೋಲ್ಟ್ಮೀಟರ್ ಆಗ್ತೀವಿ. ಇನ್ನೊಂದು ಪ್ರಶ್ನೆ ಬರ್ಬೋದು, ಸರ್ ನಿಮ್ಗೆ ಗ್ಯಾಲೋಮೀಟರ್ ಒಳಗೆ ಆ ಕಡೆ ಈ ಕಡೆ ಕೂಡ ಸ್ಕೇಲ್ ಇರ್ತಲ್ರಿ, ಒಂದು ಕಡೆದು ಏನ್ ಮಾಡ್ತಾರೆ ಹೇಳ್ರಿ, ರಿಮೂವ್ ಮಾಡಿಬಿಡ್ತಾರೆ. ಓಕೆ, ಪಿ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ಇದಕ್ಕೆ ನಾವು ರೇಂಜ್ ಆಫ್ ದಿ ವೋಲ್ಟ್ಮೀಟರ್ ಅಂತೀವಿ. ಅದಕ್ಕೆ ನಾವು ಮೆಜರ್ ಮಾಡಬೇಕಾಗಿರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್. IC is the full scale deflection current. Now IC current flow through this one is then the potential difference across galvanometer resistance is VC. Potential difference across the series resistance is VR. According to the series combination, the potential difference across the series combination is equal to sum of the potential differences across individual resistors, Vc plus VR. By Ohm's law, Pc is Ic into Z plus Ic into R. Ic you take the common, P is equal to Ic into get G plus R. This is constant. P upon Ic is equal to G plus R. Then you take the R here. R is equal to V upon Ic minus G. It is the expression for fourth point, series resistance for the conversion of galvanometer into voltmeter. Then from the equation number 1, this is constant. Therefore, V proportional to Ic or Ic proportional to Vc. And it means potential difference across the 2 points is directly proportional to current flow through the galvanometer, or current flow through the galvanometer is directly proportional to potential difference across that is the 2 points. Then last point, what is the resistance of the ideal voltmeter? The resistance of the ideal voltmeter is infinity. Ille resistance of the ideal emitter is 0. It's a point. This is about the conversion of galvanometer into voltmeter. Now see here how you convert. These are very asked in the examination for 1 mark or 2 mark or 3 mark. Explain how you convert galvanometer into emitter, 3 mark. Explain how you convert galvanometer into voltmeter. Differences are also asked in the examination. Write the difference between emitter and voltmeter. There are 5 differences. ಇಲ್ಲಿ ಎಮಿಟರ್ ಅಂದ್ರೆ ಏನು, ವೋಲ್ಟ್ಮೀಟರ್ ಅಂದ್ರೆ ಏನು, ಇಲ್ಲಿ ಹೆಂಗ್ ಕನ್ವರ್ಟ್ ಮಾಡ್ತೀವಿ, ಇಲ್ಲಿ ಹೆಂಗ್ ಕನ್ವರ್ಟ್ ಮಾಡ್ತೀವಿ, ಇಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ. ಆಮೇಲೆ ಎಮಿಟರ್ ಅಂದ್ರೆ ಏನು, ವೋಲ್ಟ್ಮೀಟರ್ ಅಂದ್ರೆ ಒಂದೇ ಪಾಯಿಂಟ್. ಇಲ್ಲಿ ಹೆಂಗ್ ಕನ್ವರ್ಟ್ ಮಾಡ್ತೀವಿ, ಇಲ್ಲಿ ಹೆಂಗ್ ಕನ್ವರ್ಟ್ ಮಾಡ್ತೀವಿ, ಎರಡನೇ ಪಾಯಿಂಟ್. ಇದನ್ನ ಹೇಗೆ ಕನೆಕ್ಟ್ ಮಾಡ್ತೀವಿ ಸರ್ಕ್ಯೂಟ್ ನಲ್ಲಿ, ಇಲ್ಲಿ ಹೇಗೆ ಕನೆಕ್ಟ್ ಮಾಡ್ತೀವಿ, ಮೂರನೇ ಪಾಯಿಂಟ್. ಇಲ್ಲಿ ಈ ರೆಸಿಸ್ಟೆನ್ಸ್ ಇಕ್ವೇಶನ್, ಇಲ್ಲಿ ಈ ರೆಸಿಸ್ಟೆನ್ಸ್ ಇಕ್ವೇಶನ್, ನಾಲ್ಕನೇ ಪಾಯಿಂಟ್. ಆಮೇಲೆ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಐಡಿಯಲ್, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಐಡಿಯಲ್ ಎಮಿಟರ್, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದಿ ಐಡಿಯಲ್ ವೋಲ್ಟ್ಮೀಟರ್. ಡಿಫರೆನ್ಸ್ ಬರೀಬಹುದು, ನೀವೇ ಮನೆಯೊಳಗೆ ಬರೀರಿ, ಅದು ಹೋಮ್ವರ್ಕ್ ಅಂತ ತಿಳಿರಿ. ಈ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತಾ, ಇದು ಕೊನೆಯ ಪಾಯಿಂಟ್. ಅದಕ್ಕೆ ಯಾರು ಈ ವಿಡಿಯೋ ಕ್ಲಿಪ್ ಎಲ್ಲ ನೋಡ್ತೀರಲ್ಲ, ನೋಡಿದ ಮೇಲೆ ನಾಳೆಯಿಂದ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ ಕ್ವಶನ್ ಪೇಪರ್ ಪ್ರತಿ ದಿವಸ ಇರುತ್ತೆ, ಯಾರು ಮಿಸ್ ಮಾಡಬೇಡ್ರಿ. 65 ಸ್ಟೂಡೆಂಟ್ಸ್ ನಿಮ್ದು ರೆಸ್ಪಾನ್ಸ್ ಇದೆ. ಅದೇ ರೀತಿ ಮೋರ್ ದೆನ್ 65 ಸ್ಟೂಡೆಂಟ್ಸ್ ನನಗೆ ರೆಸ್ಪಾನ್ಸ್ ಬರಬೇಕು ನಾಳೆಯಿಂದ. ಓಕೆ, ಥ್ಯಾಂಕ್ ಯು, ಮಾಡಿರಿ. ಗುಡ್ ಲಕ್.